ನಮಸ್ತೆ ಫ್ರೆಂಡ್ಸ್. ಇವತ್ತು ನಾವು ತುಂಬ ರುಚಿಕರವಾದಂತಹ ಮಿರ್ಚಿ ಬಜ್ಜಿ ಮಾಡುವ. ಅದರ ಜೊತೆ ನಾನು ಕ್ಯಾಪ್ಸಿಕಮ್ ಕೂಡ ಹಾಕಿದ್ದೇನೆ ಸ್ವಲ್ಪ. ಇದು ತುಂಬ ಚೆನ್ನಾಗಿರ್ತದೆ. ಈವ್ನಿಂಗ್ ಟೀ ಜೊತೆ ಎಲ್ಲ ತುಂಬ ಒಳ್ಳೆ ಕಾಂಬಿನೇಷನ್. ಇದನ್ನು ಮಾಡಲಿಕ್ಕೆ ನಾನು ಕೆಲವು ಬಜ್ಜಿ ಮೆಣಸನ್ನು ಹೀಗೆ ಉದ್ದಕ್ಕೆ ಸೀಳಿ ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ಬೇಕಾದರೆ ನೀವು ಇಡೀ ಸಹ ಹಾಕ್ಬೋದು. ಮತ್ತು ನಾನೊಂದು 2 ಕ್ಯಾಪ್ಸಿಕಮನ್ನು ಕೂಡ ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ಅದು ಕೂಡ ತುಂಬ ಚೆನ್ನಾಗಿರ್ತದೆ. ಈಗ ಹಿಟ್ಟು ಕಲಿಸಲಿಕ್ಕೆ ಒಂದು ಅಗಲದ ಪಾತ್ರೆ ತಗೊಂಡು ನಾನು ಅದಕ್ಕೆ 2 ಗ್ಲಾಸ್ನಷ್ಟು ಕಡಲೆ ಹಿಟ್ಟು ಸೇರಿಸಿದ್ದೇನೆ. ಮತ್ತೊಂದು 1/4 ಚಮಚದಷ್ಟು ಅರಿಶಿನ, 1 ಚಮಚದಷ್ಟು ಉಪ್ಪು ಹಾಕಿದ್ದೇನೆ. ನೀವು ರುಚಿ ನೋಡಿಕೊಂಡು ಉಪ್ಪು ಹಾಕ್ಕೊಳ್ಬೋದು. ಮತ್ತು ಇದನ್ನು ಈಗ ನಾವು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಹೀಗೆ ಮಿಕ್ಸ್ ಮಾಡೋದ್ರಿಂದ ಇದರಲ್ಲಿರುವ ಗಂಟೆಲ್ಲ ಹೋಗ್ತದೆ ಮತ್ತು ಅದು ಸ್ಮೂತ್ ಆಗ್ತದೆ. ಈಗ ನಾವು ಇದಕ್ಕೆ ನೀರು ಸೇರಿಸ್ತಾ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಒಟ್ಟಿಗೆ ನೀರು ಸೇರಿಸಬಾರ್ದು, ಸ್ವಲ್ಪ ಸ್ವಲ್ಪ ನೋಡ್ತಾ ಸೇರಿಸಬೇಕು. ಯಾಕಂದರೆ ತುಂಬ ತೆಳುವಾದರೆ ನಮಗೆ ಬಜ್ಜಿ ಮಾಡಲಿಕ್ಕೆ ಆಗೋದಿಲ್ಲ. ನೀರು ಹಾಕ್ತಾ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇರಬೇಕು. ನೋಡಿ, ಹಿಟ್ಟು ಈ ಹದಕ್ಕೆ ಬರಬೇಕು. ಈಗ ಬಜ್ಜಿ ಮಾಡಲಿಕ್ಕೆ ಹಿಟ್ಟು ರೆಡಿ ಆಯಿತು. ಈ ಹಿಟ್ಟಲ್ಲಿ ಈಗ ನಾವು ಮೆಣಸಿನಕಾಯಿ ಬಜ್ಜಿ ಮಾಡಬೇಕು. ಆದರೆ ಬಜ್ಜಿ ನಿಮಗೆ ಸ್ಟ್ರೀಟ್ ಫುಡ್ ಟೈಪಲ್ಲಿ ಬೇಕಾದರೆ ನೀವು ಇದಕ್ಕೆ 1 ಚಿಟಿಕೆಯಷ್ಟು ಅಡಿಗೆ ಸೋಡಾ ಸೇರಿಸಬೇಕು ಮತ್ತು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈ ಥರ ಮಾಡೋದ್ರಿಂದ ಬಜ್ಜಿ ತುಂಬ ಸ್ಮೂತಾಗಿ ಬರ್ತದೆ, ಸ್ಟ್ರೀಟ್ ಫುಡ್ ಥರ. ಅದನ್ನು ಹಾಕದೆಯೂ ಮಾಡ್ಬೋದು, ಟೇಸ್ಟಲ್ಲಿ ಏನು ವ್ಯತ್ಯಾಸ ಆಗೋದಿಲ್ಲ. ಈಗ ಹಿಟ್ಟು ರೆಡಿಯಾಗಿದೆ. ನಾವು ರೆಡಿ ಮಾಡಿ ಇಟ್ಕೊಂಡಂಥ ಹಿಟ್ಟಿನಲ್ಲಿ ನಾವು ಕಟ್ ಮಾಡಿ ಇಟ್ಕೊಂಡಂತಹ ಮೆಣಸಿನಕಾಯನ್ನು ಚೆನ್ನಾಗಿ ಅದ್ದಿ ಎಣ್ಣೆಯಲ್ಲಿ ಬಿಡಬೇಕು ಮತ್ತು ಚೆನ್ನಾಗಿ ಫ್ರೈ ಮಾಡಬೇಕು. ಸ್ಟವನ್ನು ಮೀಡಿಯಂ ಫ್ಲೇಮಲ್ಲಿಟ್ಟು ಇದನ್ನು ಚೆನ್ನಾಗಿ ಬೇಯಿಸಬೇಕು. ಒಂದು ಪಕ್ಕ ಬೆಂದಾದಮೇಲೆ ಇನ್ನೊಂದು ಪಕ್ಕ ತಿರುಗಿಸಿ ಹಾಕಬೇಕು ಮತ್ತು ಇದು ಈ ಬಣ್ಣಕ್ಕೆ ಬರುವಾಗ ಇದನ್ನು ತೆಗೆದು ಒಂದು ಪ್ಲೇಟಲ್ಲಿ ಹಾಕ್ಕೊಂಡ್ರೆ ರುಚಿ ರುಚಿಯಾದ ಬಿಸಿ ಬಿಸಿಯಾದ ಮಿರ್ಚಿ ಬಜ್ಜಿ ರೆಡಿ ಆಯಿತು.